ಭೈರವರ್ ನಮಸ್ಕಾರ. ಸ್ವಾಮೀಜಿ ಅವರಿಗೂ ನಮಸ್ಕಾರ. ಬೆಂಗಳೂರಿಂದ ಬಂದಿದೀವಿ ನಾವು. ಇದು 2ನೇ ಸಲ. ಫಸ್ಟ್ ಯಾರೋ ಮೂಲಕ ಕೇಳ್ಕೊಂಡು ಬಂದ್ವಿ ಹೋದ್ ತಿಂಗಳು. ಡೈಲಿ ನಮ್ಗೆ ಅವ್ರ ಹತ್ರ ಒಂದು ಇಂಟ್ರಾಕ್ಷನ್ ಮಾಡಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಇದನ್ನ ನಾವು ಮಾಡೋ ತರ ಎಲ್ಲಾರು ನಂಬಿಕೆ ಇಟ್ಟು ಬಂದ್ರೆ ನಾವು ಬೇಡ್ಕೊಳ್ಳೋದು ಏನು ಇದೆಯೋ ಅದು ಖಂಡಿತ ನಡೆಯುತ್ತೆ ಅಂತ ಒಂದು ನಂಬಿಕೆ ಇದೆ. ಅದು ಆಗ್ತಾನೂ ಇದೆ. ಸುಮಾರು ಜನ ಹೇಳಿದ್ದಾರೆ. ಎಲ್ಲರೂ ದಯವಿಟ್ಟು ಇಲ್ಲಿ ಬಂದು ಹೋಗೋಕೆ ಎಲ್ಲರೂ ಪ್ರಯತ್ನ ಪಡಿ ದಯವಿಟ್ಟು. ನಾವು ಇದು 2ನೇ ಸಲ ಬರೋದು. ಎಷ್ಟು ಸಲ ಆಗುತ್ತೋ ತಿಂಗಳಿಗೆ ಬರಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ದೇವ್ರ ಆಶೀರ್ವಾದ ನಮ್ಗೆ ಇರಲಿ. ಆಮೇಲೆ ಇಲ್ಲಿ ಡೈಲಿ ಅನ್ನದಾನ ಎಲ್ಲರಿಗೂ ನಡೀತಾ ಇದೆ. ನಾವೆಲ್ಲರೂ ಸೇರಿ ನಮ್ಮ ಕೈಯಲ್ಲಿ ಆಗಿದ್ದು ಸಹಾಯ ನಮ್ಮ ವಿಜಯ್ ಸ್ವಾಮೀಜಿ ಜೊತೆ ಸೇರ್ಕೊಂಡು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ತೀನಿ. ನಮಸ್ಕಾರ. ನಮಸ್ಕಾರ. ಗುರುಭ್ಯೋ ನಮಃ. ನಾವು ಇಲ್ಲಿ ಕಾಲಭೈರವ ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬಾ ದೊಡ್ಡ ಸ್ಟ್ಯಾಚ್ಯೂ ಇದೆ ಭೈರವರದು. ಅದ್ರ ಒಳಗಡೆ ಬಂದ್ರೆ ತುಂಬಾ ಬ್ರಹ್ಮಾಂಡವಾಗಿರುವ ದೇವಸ್ಥಾನಗಳೆಲ್ಲ ಒಳಗಿದೆ. ಇಲ್ಲಿ ಮೂಲ ಗ್ರಹದಲ್ಲಿ ಲೇಡೀಸು ಹೋಗಿ ಹಾಲಾಭಿಷೇಕ ಮಾಡಬಹುದು. ಲಿಂಗಕ್ಕೆ ಆಗ್ಲಿ ಭೈರವರಿಗಾಗ್ಲಿ ಮಾಡಬಹುದು. ಯಾವ ದೇವಸ್ಥಾನದಲ್ಲೂ ಮಾಡಲ್ಲ. ಇಲ್ಲಿ ವಿಜಯ್ ಸ್ವಾಮಿ ಅವರು ಅವರೇ ಒಬ್ಬರೇ ನಿಂತು ಈ ದೇವಸ್ಥಾನನ ಕಟ್ಟಿ ಇಷ್ಟು ಮಟ್ಟಕ್ಕೆ ತಂದಿದ್ದಾರೆ. ಇನ್ನೊಂದು ಅನ್ನದಾನ ಯಾವಾಗ ಬೆಳಗ್ಗೆಯಿಂದ ರಾತ್ರಿವರೆಗೂ ಅನ್ನದಾನ ಆಗುತ್ತೆ. ಬಾಗಿಲು ತೆಗೆದು ಬಾಗಿಲು ಮುಚ್ಚೋವರೆಗೂ ಅನ್ನದಾನ ಆಗುತ್ತೆ. ಅನ್ನದಾನಕ್ಕೆ ಯಾರಾದ್ರೂ ಬರೋರು ಹೋಗೋರು ಇಲ್ಲ ಅನ್ನಂಗಿಲ್ಲ. ಅಷ್ಟು ಅನ್ನದಾನ ಆಗುತ್ತೆ ಇಲ್ಲಿ ಅಂತ ಇದ್ದವರಿಗೆ ಸ್ವಾಮೀಜಿಗೆ ನಾವು ಹೆಲ್ಪ್ ಮಾಡಬೇಕು. ನೀವು ಅಷ್ಟೇ ಅನ್ನದಾನಕ್ಕೆ ಹೆಲ್ಪ್ ಮಾಡಿ. ನಾವು ಹೆಲ್ಪ್ ಮಾಡ್ತೀವಿ. ಇಲ್ಲಿ ತಮಿಳುನಾಡಲ್ಲಿ ದೊಡ್ಡ ವಿಶೇಷವಾದ ದೇವಸ್ಥಾನ. ದಯವಿಟ್ಟು ಎಲ್ಲರೂ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ.